ಬ್ಯಾಕ್ ಟು ಮೈ ಚಾನಲ್. ಸೊ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ನಮ್ಮ ಮಮ್ಮಿ ಆಚೆ ಹೋಗ್ತಾ ಇದ್ದೀವಿ. ಸ್ಯಾರಿ ತಗೋಬೇಕಂತೆ ನಮ್ಮಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ತಗೊಳ್ತೀನಿ ಅಂತ ಹೇಳಿಲ್ಲ, ನೋಡ್ಕೊಬರೋಣ ಬಾ, ಇಷ್ಟ ಆದರೆ ತಗೊತೀನಿ, ಇಲ್ಲಾಂದರೆ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಇಷ್ಟ ಆದರೆ ಸಾಕು ನಮ್ಮಮ್ಮಗೆ. ಯಾಕಂದರೆ ಚಿಕ್ಕಪೇಟೆಗೆ ತುಂಬ ದೂರ, ಏನಕ್ಕೆ ದೂರ ಹೋಗೋದು. KLMಗೆ ಹೋಗ್ತಾ ಇದ್ದೀವಿ, ಇಲ್ಲೇ ನಮ್ಮ ಮನೆ ಹತ್ರ HSR ಹತ್ರ ಇರೋದು. ಸೊ ಅಲ್ಲಿ ಇಷ್ಟ ಆದರೆ ಇಸ್ಕೊಂಡು ಬರ್ತೀವಿ, ಇಲ್ಲಾಂದರೆ ಮೋಸ್ಟ್ ಪ್ರಾಬ್ಲಿ ಇಷ್ಟ ಆಗುತ್ತೆ. ತುಂಬ ಸೀರಿಯಸ್ ಇರುತ್ತೆ ಅಲ್ಲಿ, ನೋಡೋಣ ಏನು ಅಂತ. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಸೊ ಇವಾಗ ದೋಸೆ ಮಾಡಿಕೊಂಡು ದೋಸೆ ತಿನ್ಕೊಂಡು ಹೊರಡೋದು. ನಾವು ಸೊ ನನ್ನ ಫೇವ್ರೆಟ್ ಟೊಮೆಟೊ ಫೋನ್ ಬೀಳ್ತಾಯಿತ್ತು. ಟೊಮೆಟೊ ಚಟ್ನಿ ಮಾಡಿದರೆ ನಾನು ಇದರಲ್ಲೇ ತಿನ್ನೋದು. ಟೊಮೆಟೊ ಚಟ್ನಿ ದೋಸೆ ಅಂದರೆ ನನ್ನ ಫೇವ್ರೆಟ್. ಮತ್ತು ದೋಸೆ ಮಟನ್ ಸಾರು ನನ್ನ ಫೇವ್ರೆಟ್. ಆಟೋ ಬಂದಿದೆ, ಇನ್ನೇನು ಹೊರಡ್ತೀವಿ ಇವಾಗ. ಫೋನ್ ಮಾಡ್ತೇವೆ. ಆ್ಯಂಡ್ ಗೈಸ್ KLM ಅಲ್ಲಿ 1 ತೊಗೊಂಡ್ರೆ 1 ಫ್ರೀ ಅನ್ನೋ ಥರ ಎಲ್ಲ ಆಫರ್ ಇತ್ತು. ಸೊ ಎಷ್ಟೊಂದು ಸತಿ ಕೂಡ ಆ ಥರ ಆಫರ್ ಬಿಡ್ತಾರೆ. ನಾನು ಹೋದಾಗಲ್ಲ ಆಲ್ಮೋಸ್ಟ್ ಯಾವಾಗೂ ಇರುತ್ತೆ. ಆ್ಯಂಡ್ ಚೆನ್ನಾಗಿರೋ ಸ್ಯಾರೀಸ್ ಕೂಡ ಹಾಕಿದ್ರು, ವಿಚ್ ಇಸ್ ಅ ಗುಡ್ ಪಾರ್ಟ್. ಸೀರೆ 12,000. ನನಗೆ ಸೀರೆ ಹಬ್ಬ ಅದು ಒಂದು ಇಷ್ಟ ಆಗಲ್ಲಪ್ಪ, ಎಲ್ಲ ಓಲ್ಡ್ ಡಿಸೈನ್ ತರ್ತಾನೆ ಹಬ್ಬ. ಇಷ್ಟು ದೊಡ್ಡ ಮಾಡಲ್ ಇವ್ರಿಗೆ ಒಂದು ಇಷ್ಟ ಆಗಲ್ಲ ಅಂದ್ರೆ ಏನು ಮಾಡೋದು ಗೈಸ್. ಇದಕ್ಕೆ ಶೂಟ್ ಮಾಡಂಗಿರ್ಲಿಲ್ಲ, ಅದಕ್ಕೆ ಶೂಟ್ ಮಾಡಿಲ್ಲ. ಬಂದಿದ್ದಕ್ಕೆ 3 ಸ್ಯಾರಿ ತೊಗೊಂಡೆ. ನಾನೊಂದು ಡ್ರೆಸ್ ಹೊಲ್ಸ್ಕೊಳಕಂತ ಒಂದು ತೊಗೊಂಡೆ, ನಮ್ಮಮ್ಮ ಒಂದು ತೊಗೊಂಡು, ಸೇಮ್ ನಂತರತ್ತೆ. ಸೊ ಇದೊಂದು ಸ್ಯಾರಿ ಶಾಪ್ ಕೂಡ ಹೋಗಿದ್ವಿ, ಬಟ್ ನಮ್ಗೆ ಯಾವುದೂ ಇಷ್ಟ ಆಗಿಲ್ಲ. ತುಂಬ ಲೈಕ್ ಎಲ್ಲ ಒಂಥರ ಓಲ್ಡ್ ಫ್ಯಾಷನ್ ಡಿಸೈನ್ ಸ್ಯಾರಿ ಸಿಕ್ಕಿದ್ರು. ಸೊ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಬೇರೆ ಇದಕ್ಕೆ ಹೋದ್ವಿ. ನಮ್ಮ ಅಕ್ಕ ಮದುವೆಯಲ್ಲಿ ಒಂದ್ಸತಿ ನಮ್ಮ ಮಮ್ಮಿ ಇಸ್ಕೊಂಡಿದ್ರು ಕಾಂಚೀಪುರಂ ಲಕ್ಷ್ಮಿ ಸ್ಯಾರೀಸ್ ಅಂತೆ. ಕಾಂಚೀಪುರಂ VRK ಸ್ಯಾರೀಸ್ ಅಂತೆ. ಇನ್ನೊಂದ್ಸರಿ ನೋಡೋಣ. ಇಸ್ಕೊಂಡಿದ್ದೀವಿ ನಮ್ಮ ಅಕ್ಕಗೆ, ನನಗೆ, ನಮ್ಮ ಅಮ್ಮಗೆ, 3 ಜನಕ್ಕೂ ಹಬ್ಬಕ್ಕೆ ಇಸ್ಕೊಂಡಿದ್ದೀವಿ. ಬಟ್ ದೇವರಿಗೆ ಇನ್ನೂ ಸೀರೆ ಸಿಕ್ಕಿಲ್ಲ. ಈ ಕಡೆ ಚಪ್ಪಲಿ ಬಿಡಬೇಕು. ನಮಗೆ ಹೊಟ್ಟೆ ಹಸಿತಿದೆ, ನನಗೆ ಬೆಳಿಗ್ಗೆ ತಿಂದಿದ್ದೀನಿ. ಇನ್ನು ನಮ್ಮಮ್ಮ ಡಿಸೈಡ್ ಮಾಡ್ತೀನಿ. ಈ ಥರ 3 ಅಂಗಡಿ ಸುತ್ತಿದ್ದಾಯಿತು, 3 ಅಂಗಡಿ. ಬಾಡಿ ಎರಡು ಡಲ್ ಇದೆ. ಅಲ್ಲ ಸುಮ್ಮನೆ. ಸೊ ಫೈನಲಿ ನಮ್ಮಮ್ಮ ಸೀರೆ ತಗೊಂಡ್ರು. ಯಾವ ಅಂಗಡಿ ಇದು? VRK ಸಿಲ್ಕ್ಸಲ್ಲಿ ತಗೊಂಡಿದ್ದಾರೆ ಗೈಸ್. ಅದು ಬೇರೆ ಇದು ಬೇರೆ. ನಮ್ಮನೆ ಕ್ಯಾಶರ್. ನಂದೇ ಕೊಡ್ಲಾ? ನಿಂದು ಕೊಡ್ತೀಯ? ಇಲ್ಲ, ನಂದೇ ಇದ್ದಿದ್ದು ಫಸ್ಟ್. ಹೌದಾ? ನಿಂದು ಹೇಳ್ಬೇಕಾ? ಸೊ ಈ ಸೀರೆನ ಫೈನಲೈಸ್ ಮಾಡಿದ್ರು ಗೈಸ್ ನಮ್ಮಮ್ಮ. ತುಂಬಾ ಯೋಚನೆ ಮಾಡಿ ನಮ್ಮ ಅಕ್ಕ ವಿಡಿಯೋ ಕಾಲ್ ಮಾಡಿ ಎಲ್ಲ ಡಿಸೈಡ್ ಮಾಡಿ ಇದನ್ನ ತೊಗೊಂಡ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಮುಂದೆ ಒಂದು ಬೊಂಬೆಗೆ ಸ್ಯಾರಿ ಉಡಿಸಿದ್ರು, ಆರ್ಗೆನ್ಸಾ ಟೈಪ್ ಸ್ಯಾರಿ. ಅದಕ್ಕೆ ಫುಲ್ ಕುಂದನ್ ಬೀಡ್ಸು, ಕುಂದನ ಏನಂತಾರೋ ಗೊತ್ತಿಲ್ಲ, ಅದನ್ನೆಲ್ಲ ಸ್ಯಾರಿ ಪೂರ್ತಿ ಡಿಸೈನ್ ಆಗಿತ್ತು. ಸಖತ್ತಾಗಿತ್ತು ಮಾತ್ರ. ಗ್ರ್ಯಾಜುಯೇಷನ್ಗೆ ಅಥವಾ ಏನಾದರೂ ನಾರ್ಮಲ್ ಪಾರ್ಟಿಗೆಲ್ಲ ಚೆನ್ನಾಗಿರುತ್ತೆ. ನಾನು ಒಂದು ಅರೌಂಡ್ 4K ಇಲ್ಲ 5K ಹಂಗಿರುತ್ತೆ ಅಂದ್ಕೊಂಡಿದ್ದೆ. ನನಗೇನು ತಲೆಯಲ್ಲಿದೆ ಅಂದರೆ ರೇಷ್ಮೆ ಸ್ಯಾರಿ ಮಾತ್ರ ಕಾಸ್ಟ್ಲಿ ಇರುತ್ತೆ, ಇದೆಲ್ಲ ಇರಲ್ಲ ಅಂತ. ನೋಡಿದ್ರೆ 8,000 ಚೇಂಜ್ ಏನೋ ಹೇಳಿದ್ರು. ನಾನು ಶಾಕ್ ಆಗಿಬಿಟ್ಟೆ. ಹಬ್ಬಕ್ಕೆ ಶಾಪಿಂಗ್ ಆಯಿತು. ಫುಲ್ ಮಾಡಂದರೆ ಪುಷ್ ಮಾಡ್ತಾರೆ ನಮ್ಮಮ್ಮ. ಕಲಾವಿದೆ. ಟೈಮ್ ಎಷ್ಟು? 5? ಓ 5 ಯಾವಾಗೋ ಆಯಿತು. 5 ಎಷ್ಟು ಅಂತ ಕೇಳ್ತಾ ಇದ್ದೀನಿ. ಅವನ ಸೀರೆ ನೋಡ್ಬೇಕಾದ್ರೇ 5 ಆಯ್ತಮ್ಮ. 5:15 ಅಂತ ಟೈಮ್ ಗೈಸ್. ಮನೆ ಬಿಟ್ಟಿದ್ದು ಎಷ್ಟು? 1:15 ಬಿಟ್ವಿ. ಸೊ ಮನೆಗೆ ಹೋಗ್ಬಿಟ್ಟು ಎಲ್ಲ ಸ್ಯಾರೀಸು ತೋರಿಸ್ತೀನಿ. 50 ರೂಪೀಸ್ ವಾಟರ್ ಮೆಲನ್ ಜ್ಯೂಸ್ ಅಂತೆ ಗೈಸ್. ಆ್ಯಂಡ್ ಮೋಸಮ್ ನಮ್ಮ ಕಾಲೇಜಲ್ಲೇ ಪರವಾಗಿಲ್ಲ, 25 30 ಅಷ್ಟೇ. ನಾನು ಕಾಫಿನೇ ಕುಡಿತಿದ್ದೆ. ಕಾಫಿನೇ ಕುಡಿತಾ ಇದ್ದ?
ಏ ಜ್ಯೂಸ್ ಕುಡಿ, ಜ್ಯೂಸ್ ಕುಡ್ದೆ ಸ್ಟ್ರೆಂತ್ ಬರ್ತದೆ, ಕಾಫಿ ಕುಡ್ದೆ ಏನ್ ಬರ್ತದೆ. KLM ಪರವಾಗಿಲ್ಲ, ಆಫರ್ ಹಾಕಿದ್ರ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತ. ಅಂದ್ರೆ ಸಿಲ್ಕ್ ಸ್ಯಾರೀಸ್ ಚೆನ್ನಾಗಿರ್ಲಿಲ್ಲ, ಅದು ಮೇಲ್ಗಡೆ ಸ್ಯಾರೀಸ್ ಚೆನ್ನಾಗಿದ್ವು ತಾನೆ, ಚೆನ್ನಾಗಿತ್ತಾನಮ್ಮ ಎಲ್ಲ ಓಕೆ. ಸಿಲ್ಕ್ ಸ್ಯಾರಿ ಎಲ್ಲ ನೀನೇನು ಫುಲ್ಲು ಟಯರ್ಡ್ ಆಗಿರೋ ತರ, ಅಯ್ಯೋ ಯಾಕಾರು ಬಂದಿದೀನೋ ಆ ತರ ಹೇಳ್ತಾ ಇದೀಯಾ. ಅಲ್ಲ, ಪ್ಯೂರ್ ಸ್ಯಾರಿ ಅಷ್ಟೊಂದು ಚೆನ್ನಾಗಿಲ್ಲ. ಪ್ಯೂರ್ ಸ್ಯಾರಿ ಚೆನ್ನಾಗಿಲ್ಲ. ಇಲ್ಲಿ ಚೆನ್ನಾಗಿದೆ. ವಾಟರ್ ಮೆಲನ್ ಜ್ಯೂಸ್ ತಗೊಂಡು ನಮ್ಮಮ್ಮ ಮೋಸಂಬಿ ಜ್ಯೂಸ್ ತಗೊಂಡಿದ್ದಾರೆ. ಚೆನ್ನಾಗಿರುತ್ತೆ ಒಂಥರ. ಆನ್ ಮಾಡಿದ್ದೇನೆ. ಆನ್ ಮಾಡಿದ್ದೀನಿ. ಎಲ್ಲ ಒಂದೇ ಪ್ರೈಸ್ ರೇಂಜ್, ಎಲ್ಲ ಒಂದು ಇದನ್ನ ಅಷ್ಟೇ ಬೇಡ. ಸ್ಟೋನ್ ಇರೋದು ಬೇಡ, ನಂಗೆ ಪ್ಲೇನ್ ಇರ್ಬೇಕು. ಪ್ಲೇನ್ ಇದು ಈ ಥರ ಪ್ಲೇನ್ ಬೇಕಂದ್ರೆ ಫುಲ್ಲು ಅದು ಬೇಡ ತಾನಮ್ಮ. ಈ ಥರ ಡಿಸೈನ್ಸ್ ಬೇಕಂದ್ರೆ ಈ ಡಿಸೈನ್ಸ್ ಇದೆ, ಈ ಡಿಸೈನ್ಸ್ ಇದೆ. ಏನೇನೋ ಹಾಕಿದ್ದಾರೆ. ಸ್ಯಾರಿ ನೋಡಮ್ಮ, ಇಲ್ಲಿ ಇರ್ಬೋದು, ಕೇಳು. ರಾಘವೇಂದ್ರ ಸ್ವಾಮಿದು ದೇವರೆಲ್ಲ ಇಕ್ಕಿದ್ದಾರೆ, ಕೃಷ್ಣ, ಗಣೇಶ, ರಾಘವೇಂದ್ರ ಸ್ವಾಮಿ. ಚಿಕ್ಕದಾಗಿದ್ದಷ್ಟು ಚೆನ್ನಾಗಿರುತ್ತೆ, ಕ್ಯೂಟಾಗಿ. ಏ ಬಡವಲ್ಲ ಕಿತ್ನ 3,300 ಫುಲ್ಲು ದೇವ್ರೆ ಗೈಸ್. ಏನು ಇಸ್ಕೊಂತೀಯಾ? ಇದು ಜಾಸ್ತಿ ಆಯಿತು. ನಾನು ತೋರಿಸಿದೆ ಇಸ್ಕೋ, ಚಿಕ್ಕದು ಚೆನ್ನಾಗೈತೆ. ಅವ್ರಿಗೆ ಗೊತ್ತೇ ಇರಲಿಲ್ಲ ಗೈಸ್ ರಾಘವೇಂದ್ರ ಸ್ವಾಮಿ ಅಂದರೆ ಏನು ಅಂತ, ನೀವೇ ಹುಡ್ಕೊಳ್ಳಿ ಅಂದರು. ಆಮೇಲೆ ನೋಡಿದ್ದಕ್ಕೆ ನಾನು ಹೇಳಿದೆ ರಾಘವೇಂದ್ರ ಸ್ವಾಮಿ ಅಂದರೆ ಹಿಂಗೆ, ಇದು ಹಿಂಗೆ ಕರೀತಾರೆ ಅಂತ. ಎಲ್ಲ ಥರ ಸೈಜ್. ಅವರು ಹಿಂದಿಯವರಲ್ಲ, ಅದಕ್ಕೆ ಗೊತ್ತಿರಲ್ಲ ದೇವರು. The next day. ಗೈಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ತಲೆಗೆಲ್ಲ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಮಳೆ ಬೀಳ್ತಾ ಇದೆ, ಆಚೆ ಕಡೆ ಮಳೆ ಬೀಳ್ತಿದೆ, ಡ್ರಿಸಲ್ ಆಗ್ತಾ ಇದೆ. ಅವಾಗೆ ಜೋರಾಗಿ ಬರ್ತಾ ಇತ್ತು, ಸ್ವಲ್ಪ ಡ್ರಿಸಲ್ ಆಗ್ತಾ ಇದೆ. ಮಳೆಯಿಂದ ಈ ಪಕ್ಕದಲ್ಲಿ ಖಾಲಿ ಸೈಟ್ ಇರೋದ್ರಿಂದ ಫುಲ್ಲು ಗಿಡ. ಶಾಪಿಂಗ್ ಮಾಡಿದ್ದು ನೆಕ್ಸ್ಟ್ ದಿನ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ. ಫುಲ್ ಸುಸ್ತಾಗ್ಬಿಟ್ಟಿದ್ವಿ, ಫುಲ್ ತಲೆನೋವು ಬಂದ್ಬಿಟ್ಟಿತ್ತು. ಅದರಲ್ಲಿ ಬೇರೆ ಈ ಆಟೋ ಕ್ಯಾಬ್ ಒಂದು ಬುಕ್ ಆಗ್ತಿಲ್ಲ ಗೈಸ್, ಒಂದೂ ಬುಕ್ ಆಗ್ತಿರ್ಲಿಲ್ಲ. ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಕಾದಿ ಆಮೇಲೆ ಆಟೋ ಬುಕ್ ಆಯಿತು. ಕ್ಯಾಬಲ್ಲಿ ಬಂದ್ವಿ, ಆಟೋ ಬುಕ್ ಆಗಿಲ್ಲ ಬಟ್ ಕ್ಯಾಬಲ್ಲಿ ಬಂದ್ವಿ. ಸೊ ಏನಂತೂ ತೊಗೊಂಡ್ವಿ ಅಂತ ತೋರ್ಸೋಕ್ಕೆ ಆಗಿಲ್ಲ. ಸೊ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಇದು ನಂದು ನಮ್ಮ ಅಪ್ಪನ ಫೋಟೋ, ಫುಲ್ಲು ಗ್ಲೇರ್ ಬೀಳ್ತದೆ. ಅವನು ಚಿಕ್ಕ ಪಾಪು ಇದ್ದಾಗ. ಸೊ ಗೈಸ್, ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ಎಗ್ ರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ನಾನೇ ಎಗ್ ರೈಸ್ ಮಾಡಿಕೊಂಡೆ. ನನಗೆ ಮೂರೇ ಕರೆಕ್ಟಾಗಿ ಬರೋದು ಅಂದರೆ ಒಂದು ಟೊಮೆಟೊ ಗೊಜ್ಜು ಆ್ಯಂಡ್ ಟೊಮೆಟೊ ಚಟ್ನಿ ಮತ್ತು ಇದು ಎಗ್ ರೈಸು. ಈ ಮೂರೇ ನನಗೆ ಕರೆಕ್ಟಾಗಿ, ಸ್ವಲ್ಪ ಅವರು ಕರೆಕ್ಟಾಗಿ ಮಾಡೋಕ್ಕೆ ಬರೋದಂದರೆ ಈ ಮೂರೇ ಅಡುಗೆ ನನಗೆ. ಅದು ಬಿಟ್ಟರೆ ನಂಗೆ ಬೇರೆ ಏನೂ ಬರೋದಿಲ್ಲ. ರೈಸ್ ರೆಡಿಯಾಗಿದೆ. ಅನ್ನ ಮಾಡಿದ್ದೆ, ಅನ್ನನ ಇದಕ್ಕೆ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಮಾಡಿರೋ ಎಗ್ ರೈಸ್ ಗೈಸ್ ಸೇಮ್ ನಮ್ಮ ಅಮ್ಮ ಮಾಡಿರೋ ಥರನೇ ಬಂದಿದೆ, ಸ್ವಲ್ಪ ಖಾರ ಕಮ್ಮಿ ಆಗಿದೆ ಅಷ್ಟೆ. ಸೊ ಗೈಸ್, ಏನೇನು ಶಾಪ್ ಮಾಡಿದ್ವಿ ಅಂತ ನನಗೆ ಅವತ್ತು ತೋರ್ಸೋದಕ್ಕಾಗಿರಲಿಲ್ಲ. ಸೊ ಏನೂ ಶಾಪ್ ಮಾಡಿಲ್ಲ, ಸ್ಯಾರಿ ಅಷ್ಟೇ ಶಾಪ್ ಮಾಡ್ಕೊಬಂದಿದ್ದು ನಾವು. ಸೊ KLM ಅಲ್ಲಿ ಮತ್ತು ಕಾಂಚೀಪುರಂ VRK ಸಿಲ್ಕ್ಸ್ ಅನ್ನೋ ಇದರಲ್ಲಿ ಪರ್ಚೇಸ್ ಮಾಡಿದ್ವಿ. KLM ಅಲ್ಲಿ ಸಿಲ್ಕ್ ಸ್ಯಾರೀಸ್ ನಮ್ಮಮ್ಮಗೇನೋ ಇಷ್ಟ ಆಗಿಲ್ವಂತೆ, ಸೊ ಅಲ್ಲಿ ಪರ್ಚೇಸ್ ಮಾಡಿಲ್ಲ. ಸೊ ಇದು ದೇವ್ರಿಗೆ, ಈ ಸ್ಯಾರಿ ದೇವ್ರಿಗೆ. ಎತ್ತಕ್ಕೆ ಆಗ್ತಿಲ್ಲ, ತೂಕ ಐತೆ ಗೈಸ್ ನೋಡಿ, ಹಿಂಗಿದೆ ದೇವ್ರ ಸ್ಯಾರಿ.
ನಾನು ಬಿದ್ದರೆ ನಾನೇ ಫೋಕಸ್ ಆಗ್ತೀನಿ, ಸ್ಯಾರಿ ಫೋಕಸ್ ಆಗಲ್ಲ. ಇಲ್ಲಾಂದರೆ ನೋಡಿ ಸಕ್ಕತ್ತಾಗಿದೆ. ಫುಲ್ ಟೊಮ್ಯಾಟೊ ರೆಡ್ ಬಾರ್ಡರು, ಆಮೇಲೆ ಅದೊಂಥರ ಪಿಸ್ತಾ ಗ್ರೀನ್ ಥರ. ಗಾಡ್, ಅಯ್ಯೋ ಕೆಳಗೇನಾದ್ರು ಬೀಸ್ಬಿಟ್ರೆ ನಮ್ಮಮ್ಮ ಅಷ್ಟೇ ನಾನು. ನೋಡಿ ಹೆಂಗಿದೆ, ನಾನು ಫೋಕಸ್ ಆಗ್ತಿದ್ದೀನಿ. ಇದು ಈ ಕಂಚಿಪುರಂ VRK ಸಿಲ್ಕ್ಸ್ ಚೆನ್ನಾಗಿರೋ ಸ್ಯಾರೀಸ್ ಸಿಗುತ್ತೆ. ನಮ್ಮ ಅಕ್ಕ ಮದುವೆಗೂ ನಮ್ಮಮ್ಮ ಅಲ್ಲೇ ಇಸ್ಕೊಂಡಿದ್ದು, ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ನಾವು HSR ಬ್ರ್ಯಾಂಚಲ್ಲಿ ಇಸ್ಕೊಂಡ್ವಿ. ಮಲ್ಲೇಶ್ವರಮಲ್ಲೂ ಅವ್ರದ್ದೊಂದು ಬ್ರ್ಯಾಂಚ್ ಇದೆ ಅಂತ. ಆ್ಯಂಡ್ ಇದೊಂದು ಬ್ರಾಸ್ಲೆಟ್ ಇಸ್ಕೊಂಡೆ ನಾನು. ಈ ಥರ ಬ್ರಾಸ್ಲೆಟ್ಸ್ ನಂಗೆ ತುಂಬ ಇಷ್ಟ, ಅದಕ್ಕೆ ಇದೊಂದು ಬ್ರಾಸ್ಲೆಟ್ ಇಸ್ಕೊಂಡೆ. ವಾಚು ಅದಕ್ಕೆಲ್ಲ ಕಾಟನ್ ಸ್ಯಾರಿ 2 ತೊಗೊಂಡ್ವಿ. ಆ್ಯಂಡ್ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡ್ವಿ KLMಲ್ಲಿ. ಸೊ ಅದನ್ನು ತೋರಿಸ್ಬಿಡ್ತೀನಿ. ಸೊ ಇದು ಮೈಸೂರು ಸಿಲ್ಕ್ ಸ್ಯಾರಿ ನಮ್ಮ ಅಕ್ಕಗೆ. ಸೊ ಹಬ್ಬಕ್ಕೆ ಅವಳು ಬರ್ತಾಳೆ ಅಲ್ವಾ, ಸೊ ನಮ್ಮಮ್ಮ ಅವಳಿಗೊಂದು ಸ್ಯಾರಿ ಅಂತ ಇಸ್ಕೊಂಡ್ರು. ಅವಳು ತುಂಬ ಕಲರ್ ಇದ್ದಾಳೆ, ಜಾಸ್ತಿ ವೈಟ್ ಇದ್ದಾಳೆ ನಮ್ಮಕ್ಕ, ಅದಕ್ಕೆ ಅವಳಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೊಂದು ಚೆನ್ನಾಗಿ ಏನು ಕಲೆಕ್ಷನ್ಸ್ ಇರಲಿಲ್ಲ ಗೈಸ್. KLM ಫ್ಯಾಷನಲ್ಲಿ ಮೈಸೂರು ಸಿಲ್ಕು ತುಂಬ ಕಮ್ಮಿ ಇತ್ತು, ಎಲ್ಲ ಸಣ್ಣ ಸಣ್ಣ ಬಾರ್ಡರ್ದು ಇತ್ತು. ಸಣ್ಣ ಬಾರ್ಡರ್ದು ನಮ್ಮ ಅಕ್ಕಗೆ ಇಷ್ಟ ಆಗಿಲ್ಲ. ಅವಳಿಗೆ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ವಿ ಯಾವ್ದು ಇಷ್ಟಪಡ್ತಾಳೆ ಅಂತ. ಸೊ ಅವಳು ಇದು ಇಷ್ಟಪಟ್ಲು. ಸೊ ಇದೊಂದು ಸ್ಯಾರಿ ಇಸ್ಕೊಂಡ್ವಿ. ನಮ್ಮ ಅಕ್ಕ ಹತ್ರ ಯಾವುದೋ ಮೈಸೂರು ಸಿಲ್ಕ್ ಸ್ಯಾರಿ ಇರಲಿಲ್ಲ, ಅದಕ್ಕೆ ಅವಳಿಗೊಂದಂತ ಇಸ್ಕೊಂಡ್ವಿ ಈ ಸ್ಯಾರಿ. ಆ್ಯಂಡ್ ನೆಕ್ಸ್ಟ್ ನಮ್ಮಮ್ಮ, ನಾನೊಂದು ಸ್ಯಾರಿ ಇಸ್ಕೊಂಡೆ. ಆವಾಗ ನಮ್ಮಮ್ಮನೂ ಒಂದು ಇಷ್ಟ ಆಯಿತು ಅಂದ್ಬಿಟ್ಟು ಅವರು ಇಸ್ಕೊಂಡ್ರು. ಕಾಟನ್ ಸ್ಯಾರಿ ಗೈಸ್, ಇದು ವೆರಿ ನೈಸ್, ಸಕ್ಕತ್ತಾಗಿದೆ ಪ್ರಿಂಟ್ ಎಲ್ಲ. ಇದು ಸುಮ್ಮನೆ ನಮ್ಮಮ್ಮ ನಾನು ಇಸ್ಕೊಂಡೆ ಅಂದ್ಬಿಟ್ಟು ನಮ್ಮಮ್ಮನೂ ಒಂದು ಇಸ್ಕೊಂಡ್ರು ಅಷ್ಟೇ. ವೆರಿ ಚೆನ್ನಾಗಿದೆ. ಆ್ಯಂಡ್ ನಂದು ನಾನು ಸೆಲೆಕ್ಟ್ ಮಾಡಿರೋದು ಗೈಸ್ ಸಕ್ಕತ್ತಾಗಿದೆ. ನಾನು ಹೋಗಿದ ತಕ್ಷಣ ಫಸ್ಟ್ ಕಂಡುಬಿದ್ದಿದ್ದೆ ಅದಕ್ಕೆ ನನಗೆ. ಅದರಲ್ಲಿ ಡ್ರೆಸ್ ಇಲ್ಲ ಚೂಡಿದಾರ್ ಹೊಲಿಸ್ಕೊಳ್ಳೋಣ ಅಂತ ಇದ್ದೀನಿ. ಸೊ ನೋಡೋಣ ಹೆಂಗಿದೆ ಅಂತ. ನನಗೆ ತುಂಬ ಆಸೆ ಬಿದ್ದು ತುಂಬ ಇಷ್ಟಪಟ್ಟು ಇಸ್ಕೊಂಡೆ. ನಮ್ಮಮ್ಮ ಬೇಡ ಬೇರೆ ಯಾವ್ದಾದ್ರು ಗ್ರ್ಯಾಂಡ್ ಆಗಿರೋ ಸ್ಯಾರಿ ತಗೋ, ಅದ್ರಲ್ಲಿ ಹೊಲಿಸ್ಕೊಳ್ಳುವಂತೆ ಅಂದರು. ನಾನು ಬೇಡ ಇದೇ ಬೇಕು ಅಂತ ತಗೊಂಡೆ. ಇದು ಲೋಟಸ್, ಇದೊಂಥರ ಕಲರ್ ಆಗಿರೋದು, ಒಂಥರ ಸಕ್ಕತ್ತಾಗಿದೆ. ಇದು ಡ್ರೆಸ್ ಹೊಲ್ಸ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಕಾಟನ್ ಸ್ಯಾರಿ ಫುಲ್ಲು. ನಾನು ಓಪನ್ ಮಾಡೇ ತೋರಿಸ್ಬಿಡ್ತೀನಿ. ನನ್ನ ಸ್ಯಾರಿ ನಂಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ನಮ್ಮಮ್ಮಕ್ಕೆ ಬೇಕೇ ಬೇಕು ಮಮ್ಮಿ ಇದು ನನಗೆ ಅಂದ್ಬಿಟ್ಟು ಇಸ್ಕೊಂಡಿದ್ದೀನಿ. ನೋಡೋಣ ಇದರಲ್ಲಿ. ನಾನು ಹೇಳ್ತಾ ಇದ್ದೀನಿ ಮಮ್ಮಿ ಚೂಡಿದಾರ್ ಹೊಲ್ಸ್ಕೊಬಿಡ್ತೀನಿ, ಸ್ಟ್ರೇಟ್ ಕಟ್ ಚೂಡಿದಾರ್ ಅಂತ. ನಮ್ಮಮ್ಮ ಬೇಡ ಗೌನ್ ಥರ ಹೊಲ್ಸ್ಕೊ ಅಂತ ಹೇಳಿದ್ದಾರೆ. ನೋಡೋಣ. ನೋಡಿ ಪ್ರಿಂಟು ಸಕ್ಕತ್ತಾಗಿದೆ. ನನಗಂತೂ ಸಕ್ಕತ್ ಇಷ್ಟ ಆಯಿತು. ಲೋಟಸ್ಸು, ಹಸು, ಮತ್ತು ಗ್ರೀನ್ ಕಲರ್ ಲೀವ್ಸು, ಮತ್ತು ಇದು ಯಾವುದೋ ಮನುಷ್ಯ ಡ್ಯಾನ್ಸ್ ಆಡ್ತಿರೋದು ಎಲ್ಲ ಸಕ್ಕತ್ತಾಗಿದೆ. ಆ್ಯಂಡ್ ಇದು ಬ್ಲೌಸು. ಈ ಬ್ಲೌಸಲ್ಲಿ ಸ್ಮಾಲ್ ಡೀಟೇಲಿಂಗು, ಲೋಟಸ್ ಡಿಟೇಲಿಂಗ್ ಎಲ್ಲ ಡಿಸೈನ್ ಇಲ್ಲಿ ತನಕ ಬರುತ್ತೆ. ಸಕ್ಕತ್ತಾಗಿದೆ. ಐ ಆಮ್ ಲವಿಂಗ್ ದಿಸ್. ಸೊ ಇವಾಗ ಇನ್ನು ಮರ್ಚೋದಿರೋದು. ಸೊ ಇದೊಂದು ಸ್ಯಾರಿ. ಆ್ಯಂಡ್ ಇದು ನಮ್ಮ ಮಮ್ಮಿ, ಇದು ಸೇಮ್ ಪ್ರಿಂಟ್ ಚೆನ್ನಾಗಿದೆ ಪ್ರಿಂಟ್ ಅಂತ ತೊಗೊಂಡ್ರು. ಇದು ನಮ್ಮ ಅಕ್ಕ ಸ್ಯಾರಿ. ಆ್ಯಂಡ್ ಇದು ದೇವ್ರ ಸ್ಯಾರಿನೇ ಕಾಸ್ಟ್ಲಿಯೆಸ್ಟ್ ಗೈಸ್ ಇಷ್ಟರಲ್ಲೂ. ಅದಾದ್ಮೇಲೆ ಇದು ಸೆಕೆಂಡ್ ಕಾಸ್ಟ್ಲಿಯೆಸ್ಟು. ಆಮೇಲೆ ಇವೆರಡು ಒಂದೇ ಪ್ರೈಸು.